ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡು ಅಂದೇನ್ರಿ. ಕತೆಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇದೇ ಥರ ನಿಮ್ಮ ಪ್ರೀತಿ ಪ್ರೋತ್ಸಾಹನ ನಮ್ಮ ಕತೆಗಳ ಮೇಲೆ ತೋರಿಸ್ರಿ. ಭಾಳಷ್ಟು ಜನ ಕತೆಗಳಿಗೆ ಸ್ವಲ್ಪ ನೋಡ್ತಾ ಇದ್ದೀರಾ. ಪ್ಲೀಸ್ ಪೂರ್ತಿಯಾಗಿ ಕತೆಗಳನ್ನ ನೋಡ್ರಿ. ಇಷ್ಟ ಆದರೆ ಲೈಕ್ ಕೊಡ್ರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ಕತೆಗಳನ್ನ ನೋಡ್ರಿ ಅಂತ ಕೇಳಾಕತ್ತೀನಿ ರೀ. ಬನ್ನಿ ಇವತ್ತಿನ ಕತೆನ ಶುರು ಮಾಡ್ತಾ ಇದ್ದೀನಿ. ಏನು ಮಾಡಾಕತ್ತಿದ್ದೀನಿ ನೀನು? ಅಲ್ಲಲ್ಲ ಮಂಜ, ನೀನು ಕಣ್ಣಿಗಿನ್ ಕಾಣ್ತವಿಲ್ಲ. ಆಕಳದು ಮೈ ತೊಳೆಯಕತ್ತಾನಿ ಮತ್ತೆ ಬಂದು ಏನು ಮಾಡಕತ್ತಿದ್ದಿ ಅಂತೀಯಲ್ಲ. ಯಾಕೆ ಏನಾಯ್ತು? ಹೋಗು, ಸಾಲಿ ತಯಾರಾಗಿ ಸಾಲಿಗೆ ಹೋಗಂಗಿಲ್ಲ. ನೀನು ಇನ್ನೂ ಅಡ್ಡಾಡ್ತಿದ್ಯಲ್ಲ. ಅಜ್ಜಿ ಒಕ್ಕನ್ ಸುಮ್ಮನಿರ. ನನಗಿವತ್ತು ಮಟ್ಟಿ ಕುಚ್ಚಿಡ್ಬೇಕು ನೋಡಿ ನೀನು. ನಾಟಿ ಕೋಳಿದು ಮಟ್ಟಿ ಮೊನ್ನೆ ಇಟ್ಟತ್ತಲ್ಲ, 4-5 ಮಟ್ಟಿದ್ವು. ಅವನ್ ಕೇಳಿದ್ರೆ ಬರೀ ಹಂಗ ಹಿಂಗ ಅಂತಂದು ಬೈಕ್ ಕಳಿಸಿದ್ಲು. ಹೋದ ಕಲಿ ಹಂಗ ಹಿಂಗ ಅಂದು ನನಗಂತೂ ಗೊತ್ತಿಲ್ಲ. 4 ಮೊಟ್ಟಿ ಬೇಕು ನನಗೆ. ಸಂಜೆ ಮುಂದೆ ಬಂದು ನಾನು ತಿಂತಾನೆ. ಹಬ್ಬಬ್ಬಬ್ಬಬ್ಬ 4 ಮೊಟ್ಟಿ ಸಾಕ? ಇನ್ನೊಂದು 2 ಬೇಕಾ? ಹೌದಾ, ಮತ್ತೆ ನನಗೆ ಗೊತ್ತಿಲ್ಲ ನೋಡು. ನನಗೆ 4 ಮೊಟ್ಟೆ ಬೇಕು ಅಂದ್ರೆ ಬೇಕು. ನಾನು ಸಂಜೆ ಮುಂದೆ ಸಾಲಿಂದ ಬಂದ ತಕ್ಷಣ ತಿಂತಾನೆ ನೋಡು. ನಾ ಈಗ ಹೊಂಟಾನೆ ಸಾಲಿಗೆ, ನಿನಗೆ ಹೇಳೋಗೋಣ ಅಂತಂದು ಬಂದೆ. ಅವ್ವ ಹೇಳಿದ್ರೆ ಅಲ್ಲಿ ಅಜ್ಜಿ ಯಾರಿಗೆ ಕೊಡಾಕತ್ತೈತಿ ಮೊಟ್ಟಿನ, ಬೇಸಂಗಿಲ್ಲ ಅಂತ. ನನಗಂತೂ ಗೊತ್ತಿಲ್ಲ ನೋಡು. ಬೇಕು ಏನು ನೋಡ್ರ ಏನೋ ಈಗ ನೀವು 1-2 ಅನ್ನ ಮಾತೇ ಇಲ್ಲ. ಎಲ್ಲ 4-5ಕ್ಕೆ ಹೊಂಟು ಬಿಡ್ತಾರಂಗ ಹುದ್ದಕ್ಕೆ. ಆತು ನೋಡು ಕೆಲಸ. ಬಟ್ಟೆ ಓಸನು ಹೊಗದಿಟ್ಟಿದ್ಲು, ಓಸು ಒಣೆ ಹಾಕಿ ಆಕಳದು ಮೈ ತೊಳೆದಿದ್ದೇ ಇಲ್ಲ. ಬರೀ ಅಲ್ಲಿ ಇಲ್ಲಿ ಕೆಸರ ಬಿದ್ದು ಒಳ್ಳಾಡಿ ಬಂದಿರ್ತೈತಿ. ಸ್ವಚ್ಛಗಿ ಮೈ ತೊಳೆನ್ ತಡಿ, ನೀ ಬಿಸಿಲರ ಬಿದ್ದೈತಿ ಅಂತಂದು ಸ್ವಚ್ಛ ಮೈ ತೊಳೆದೆ. ಆತು, ಇನ್ನು ಇಲ್ಲೇ ಇರ್ಲಿದು ಒಂದಿಟ್ಟು. ಆಮೇಲೆ ಬೇಕಂದ್ರೆ ಹುಲ್ಲು ಹಾಕ್ಯಾನಿ, ಮೇವದ್ ನೀಟಾನಿ. ಒಳಗೆ ನೋಡ್ತಾನೆ ಇವನು ಕೃಷ್ಣನ ಮನೆಯಾಗ ಇದ್ದ. ಏನು ಮಾಡಕತ್ತಾರ ನಾನು ನೋಡ್ತಾನೆ. ಒಳಗೆ ಒಂದಿಟ್ಟು ಅಡ್ಡ ಹಾಕಾನೆ. ಯಾಕೆ ಸೊಂಟ ಭಾಳ ನೋಯ್ಸಾಕತ್ತೈತಿ. ಏನು ಕೆಲಸನೇ ಏನು ಏಟ್ ಮಾಡಿದ್ರು ಮುಗಿಯಂಗ ಇಲ್ಲ. ಆಕಿನ ಒಬ್ಬಾಕಿಗಳ ಏನಾರ ಮಾಡಕ್ಕೆ ಹೋದ್ನಿ ಅಂದ್ರೆ ಬ್ಯಾಡ್ ಬಿಟ್ರೆ ಎತ್ತೆ ಮಾಡ್ತಾನೆ. ಸೊಂಟ ನೋವು ಅದಿದು ಅಂತೀರಿ ಅಂತಂದು ಇದು ಮಾಡ್ತಾಳೆ. ಆಕಳದ ಮೈ ಪೈ ಎಲ್ಲ ಎಲ್ಲಿ ಪಾಪ ಒಬ್ಬಾಕಿಗೆ ಒಜ್ಜಾಕತಿ. ಬಟ್ಟೆ ಓಸನ ನಸಗ್ನಾಗ ಎದ್ದು ಒಗದಿಟ್ಟದ್ಲು. ಬಾಂಡೆ ತಿಕ್ಕಿ ಬಟ್ಟೆ ಒಗದು ಹಾಕಿ ಜಳಕ ಮಾಡಿ ನಾಷ್ಟ ಮಾಡಿದ್ಲು. ದೇವ್ರ ಪೂಜೆ ಎಲ್ಲ ಮಾಡ್ತಾನೆ ಅಂದಿದ್ದು. ಮಾಡಿಲ್ಲ, ಏನು ಮಾಡಿಲ್ಲ ನೋಡಲಿಲ್ಲ ನಾನು. ಎದ್ದಕ್ಕೆ ಮತ್ತೆ ಚಾಗಿ ಕುಡಿದು ಬಂದು ಆಕಳ ಮೈ ಎಲ್ಲ ತೊಳೆದ್ರಾತು ಅಂತಂದು ಆಕಳ ಮೈ ತೊಳ್ಯಾಕೆ ಬಂದೆ ನಾನು. ಹೋಗಿ ನೋಡ್ತಾನೆ ಏನು ಮಾಡಕತ್ತಾಳೆ ಏನೋ. ಒಂದಿಟ್ಟು ರೊಟ್ಟಿ ಹಾಕ್ಯಂಡಿದ್ಲು ಅಂದ್ರೆ ಬೇಯಿಸ್ತಾನೆ. ಒಬ್ಬಾಕಿಗೆ ಒಜ್ಜಾಗ್ಬಿಡ್ತೈತಿ. ಭಾಳಷ್ಟು ರೊಟ್ಟಿ 2 ಹೊತ್ತಿಗೆ ಸೇರಿ ಮಾಡಿರ್ತಾಳೆ. ಒಮ್ಮೆರೆ ಜಗ್ಗಟ್ಟು ಹಾಕ್ಯಂದಿರ್ತಾಳೆ. ಅದಕ್ಕಿನ ನೋಡ್ತಾನೆ ಏನು ಮಾಡಕತ್ತಾಳ. ಇಲ್ಲದೇನು ನೀನು? ನಾನು ಒಳಗೆ ಇನ್ನೂ ಮಕ್ಕೊಂಡು ಎದ್ದಿಯೇ ಇಲ್ಲ ಅಂತಂದು ಒಳಗೆ ಹುಡುಕ್ಯಾಡಕತ್ತಿದ್ದೆ. ಯಾಕೆ ಆಕಳು ಮೈ ತೊಳೆಯಕತ್ತಿದ್ದೆ ಏನು? ಹ್ಞೂ ರೀ, ಆಕಳದು ಮೈ ತೊಳೆಯಕತ್ತಾನಿ. ಹೊಲಕ್ಕೆ ಹೊಂಟಿರಿ ಏನು? ಹೊಲಕ್ಕೆ ಹೊಂಟಿದ್ದೆ. ಮತ್ತು ಆಕಳನ ಹೊಡ್ಕೊಂಡು ಬಾ ಆಮೇಲೆ ಹಿಂದಗಡೆಗೆ. ಮನ್ಯಾಗ ಎಷ್ಟು ದಿವ್ಸ ಅಂತಂದು ಬರೀ ಮನ್ಯಾಗ ಮೇದವು. ಒಂದಿಟ್ಟು ಹೊರಗೆ ಅಡ್ಡಾಡಿದ್ರು ಚಲೋ ಆಕತ್ತವು. ಹಿಂದಗಡೆಗೆ ಹೊಡ್ಕೊಂಬ ಆಕಳನ. ಆಕಿ ಬೇಕಂದ್ರೆ ಜ್ಯೋತಿ ಮನ್ಯಾಗ ಇರುವಲ್ಲಕ್ಕ ನೀನು ಹೊಡ್ಕೊಂಡು ಬಾ. ಒಂದಿಟ್ಟು ಹೊಲದಾಗ ಮೇಯ್ತವು. ಉಣ್ಣದು ಬುತ್ತಿ ಗಂಟೆ ಅದನ್ನ ಕಟ್ಕೊಂಡು ಬಾ. ನಾನು ನಾಷ್ಟ ಮಾಡಿದೆ. ಉಪ್ಪಿಟ್ಟು ಮಾಡಿದ್ಲು. ಉಪ್ಪಿಟ್ಟು ತಿಂದು ಮತ್ತು ಇನ್ನೊಂದು ಚಾವತ್ತು ನಿಂದ್ರಿ ಮಾವರು ರೊಟ್ಟಿ ಅದು ಮಾಡಿ ಕಟ್ತಾನೆ ಅಂದ್ಲು. ಇಂಥಗಡೆಗೆ ನಿಮ್ಮ ಮತ್ತೆ ಬರ್ತಾಳವ ಕೊಟ್ಟು ಕಳ್ಸಂತಂದು ಹೇಳೀನಿ. ಇಂಥಗಡೆಗೆ ಬಾ. ನನಗೆ ಬಗ್ಗಂಗಿಲ್ರಿ 2 ಆಕಳ. ಅಯ್ಯಯ್ಯೋ, ಅಲ್ಲ ಹೆಂಗೆ ಹಿಡ್ಕೊಂಬರ್ಲಿ ಅಂತ ನೀನು ಏನು ಅಂತಂದು ಯೋಚನೆ ಮಾಡ್ತಿದ್ದಿ. ಬೇಕಂದ್ರೆ ಎಮ್ಮೆ ಹೊಡ್ಕೊಂಡೋಗು, ನೀ ಇದನ್ನ ಆಕಳ ಹೊಡ್ಕೊಂಬರ್ತಾನೆ. ಆಮೇಲೆ ಬೇಕಂದ್ರೆ ನೋಡು 2 ಅಂತ ನನಗೆ ಹೊಡ್ಕೊಂಬರೋದು ಹಂಗಿಲ್ಲಪ್ಪ. ಜ್ಯೋತಿ ಬರ್ತಾಳೆ ಅಂದ್ರೆ ಇಬ್ರು ಕೂಡ ಹೊಡ್ಕೊಂಬರ್ತಾ ಇಲ್ಲದ್ರೆ. ಮೈ ಬೆಳೆಸ್ಕೊಂಡಿದ್ದೀನಿ ನೋಡು ಆಟ ನೀನು. ಅಲ್ಲ 2 ಆಕಳನ ನಿನಗೆ, 1 ಆಕಳ 1 ಎಮ್ಮಿನ ಸಂಬಳಸೋದಂಗಿಲ್ಲ ನಿನಗೆ. ನಾನು ಹೊಡ್ಕೊಂಡು ಹೋಗಿದ್ದೆ. ನಾನು ಗಾಡಿ ಕಟ್ಕೊಂಡು ಹೊಂಟಾನಿ. ಕೃಷ್ಣನು ಬರ್ತಾನೆ ಏನು ಮಾಡ್ತಾನೆ ಇನ್ನೂ ಮನ್ಯಾಗ ಇದ್ದವನು. ಕೇಳಿ ನೋಡು. ಮತ್ತು ಜ್ಯೋತಿ ಮತ್ತು ಬರ್ತಾಳಂದ್ರೆ ಆಕಿ ನೀನು ಇಬ್ರು ಕೂಡ ಬರ್ರಿ. ಸಂಜೆ ತನಕ ಮೇಯಿಸಿ ಉಂಡ್ಗಿಂಡು ಬೇಕಂದ್ರೆ ಸಂಜೆ ಮುಂದೆ ಬರುವಂತ್ರಿ ಅಂತ ರೊಟ್ಟಿ ಮಾಡಾಕತ್ತಿದ್ಲು ನೋಡು ಆಕಿನ. ಸರಿ ತಗೋರಿ, ನಾ ಕೇಳ್ತಾನೆ ಮತ್ತು ಹೋಗನ್ರಿ ಅಂತ ಅಂದ್ರೆ ಆಕೆ ನಾನು ಬರ್ತಾವೆ. ನೀವು ನಾಷ್ಟ ಮಾಡಿ ಹೊಂಟ್ರೆ? ನನ್ನ ನಾಷ್ಟ ಆತು ನೋಡು. ನಾನಂತರೂ ಹೊಂಟಾನಿ. ಹೊಡ್ಕೊಂಬರ್ರಿ. ಮನ್ಯಾಗಿದ್ದು ಏನಿರ್ತೈತಿ ಕೆಲಸ ಎಲ್ಲ ಆಗೈತಿ. ಅಡುಗೆನೂ ಮಾಡಕತ್ತಾಳ. ಏನಿರ್ತೈತಿ ಸಂಜೆ ತನಕನೂ ಒಂದಿಟ್ಟು ಆಕಳ ಹೊಲ್ದಾಗ ಮೇಯ್ತಾವ. ಬರೀ ಮನ್ಯಾಗ ಆಗ್ಯಾವು. ಹೊಡ್ಕೊಂಬರ್ರಿ. ಸರಿ ತಗೋರಿ. ನೋಡ್ತಾನೆ ಏನು ಮಾಡಕತ್ತಾಳ. ರೊಟ್ಟಿ ಆದ್ವು ಅಂದ್ರೆ ರೊಟ್ಟಿ ಪಲ್ಯ ಅದನ್ನ ಕಟ್ಕೊಂಡು ಒಂದಿಟ್ಟು ಏನಾರ ಮೊಸರು ಬುತ್ತಿ, ಮೊಸರು ಐತಿ ಎಪ್ಪಾಕಿದ್ದು ಮೊಸರು ಬುತ್ತಿ ಏನಾರ ತೊಗೊಂಡು ಬರ್ತಾವೆ. ತಗೋರಿ. ಹೋಗಿರಿ ನೀವು ಹಂಗಾರ. ಸರಿ ಹೋಗಿರ್ತಾನೆ. ಇಲ್ಲೇ ಮ್ಯಾಲ ಹೊಲ್ದಾಗ ಇರೋಂಗಿಲ್ಲ, ಇಲ್ಲೇ ಕೆಳಗಿನ ಹೊಲ್ದಾಗ ಇರ್ತೇವೆ. ಅಲ್ಲೇ ಒಂದಿಟ್ಟು ಹುಲ್ಲು ಜಗ್ಗಟ್ಟು ಬೆಳೆದೈತಿ. ಅಲ್ಲೇ ಮೇಯಿಸ್ಕೊಂಡು ಕರ್ಕೊಂಬಂದ್ರಾತು. ಸರಿ ತಗೋರಿ. ಯವ್ವ ಅಪ್ಪ ಹೊಲಕ್ಕೆ ಹೋತೇನು ಬೇ? ಹ್ಞೂನಪ್ಪ ಕೃಷ್ಣ ಹೋತ. ನಿಮ್ಮಪ್ಪ ಯಾಕೆ ನೀನು ಹೋಗಿಲ್ಲ ಹೊಲಕ್ಕೆ? ಇಲ್ಲ ಬೇ, ಇದನ್ನ ಮುರಿದತ್ತು ಒಂದಿಟ್ಟು ಚಲಕಿ ಅದನ್ನ ಮಾಡಕ್ಕೆ ಕೊಟ್ಟಿದ್ದೆ. ಇವು ಭೀಮಣ್ಣ ಕೈಯಾಗ ಮಾಡಿ ತೊಗೊಂಬಂದು ಕೊಡ್ತೇನೆ ನಾನು. ಹೊಲಕ್ಕೆ ಬರೋದಾಗಿಲ್ಲ, ಹೊಲಕ್ಕೆ ತಂದು ಕೊಟ್ಬಿಡಪ್ಪ ಅಂದೆ. ಹೊಲಕ್ಕೆ ಬರೋದಾಗಿಲ್ಲ, ಮನೆ ಅಂತೆಲ್ಲ ಇರ್ರಿ ತೊಗೊಂಬಂದು ಕೊಟ್ಟು ಮತ್ತು ನಾನು ಇಲ್ಲೇ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಮತ್ತು ತೊಗೊಂಡು ಹೋದ್ರಾತು ಅಂತಂದು ನಿಂತ್ಕೊಂಡೆ. ಅಪ್ಪ ಹೋತು. ಹೌದೇನು? ನಿಮ್ಮಪ್ಪ ಹೊಲಕ್ಕೆ ಆಕಳಗಳನ್ನ ಹೊಡ್ಕೊಂಬರ್ರಿ ಅಂತಂದು ಹೇಳೋಗೈತಪ್ಪ. ಮತ್ತು ಇಬ್ಬರು ಸೇರಿ ಹೊಡ್ಕೊಂಡು ಹೋದ್ರಾತು ಅಂತಂದು. ಈಗ ಒಬ್ಬಾಕಿಗೆ ಅಂದ್ರೆ ಅವು ನನಗೆ ನಿಗೋಂಗಿಲ್ಲವು. ನಮ್ಮ ಇದು ಮಾಡ್ತಾವು. ಅವ್ರ ಹೊಲಕ್ಕೆ ನುಗ್ಗಿರ್ತಾವಪ್ಪ. ಅವ್ರಿವರು ಬೆಳೆಗಳನ್ನ ಬೆಳೆದಿರ್ತಾರೆ. ಮತ್ತು ನಮಗೆ ಒಂದೀಟು ಅಂದಾರು. ಹಂಗಾಗಿ ಜ್ಯೋತಿ ನಾನು ಇಬ್ರು ಕೂಡ ಹೊಡ್ಕೊಂಬರ್ತೇವೆ ಅಂತ ಅಂದೆ ನಿಮ್ಮ ಅಪ್ಪಗೆ. ಮತ್ತು ಇಬ್ಬರು ಸೇರಿ ಹೊಡ್ಕೊಂಬರ್ರಿ, ಉಣ್ಣಾಕ ತೊಗೊಂಡ ಬಂದುಬಿಡ್ರಿ ಅಂತ ಏನು ಮಾಡಕತ್ತಾಳಪ್ಪ ಜ್ಯೋತಿ?
ಈಗ ಚಹಾ ನಾಷ್ಟ ಉಪ್ಪಿಟ್ಟು ಮಾಡಿದ್ಲ ಬೇ. ಉಪ್ಪಿಟ್ಟು ತಿಂದು ನಾನು ಏನೋ ಈಗ ಅದು ಚಹಾ ಕುಡ್ದು ಕುಂತಿದ್ದು ನೋಡ್ಬಿ. ಒಳಗೆ ಇರ್ಬೇಕು ನೋಡ್ಬಿ, ಏನೋ ಮಾಡಕತ್ತಿರ್ಬೇಕು. ರೊಟ್ಟಿ ಮಾಡ್ತಾನೆ ಅಂತಂದು ಎದ್ದು ಹೋದ್ಲು. ರೊಟ್ಟಿ ಅದನ್ನು ಮಾಡಕತ್ತಿರ್ಬೇಕು ನೋಡ್ಬಿ. ಈಗ ಪೂಜೆ ಗೀಜೆ ಮಾಡಿ ಆಕಿ ಇನ್ನೂ ನಾಷ್ಟ ಮಾಡ್ಯಾಳಿಲ್ಲ ನೋಡಲಿಲ್ಲ ನಾನು. ಪೂಜೆ ಮಾಡಿ ಹೋದ್ಲಬೇಕು ಈಗ. ಹೌದೇನಪ್ಪ, ಸರಿ ತಗೋ ನೋಡ್ತಾನೆ ತಡಿ. ಅಡಿಗೆ ಮನೆಗೆ ಏನು ಮಾಡಕತ್ತಾಳ, ರೊಟ್ಟಿ ಮಾಡಕತ್ತಾಳ ಏನು, ಮತ್ತು ಊಟ ಮಾಡ್ಕೇಳವ ಹೊಲಕ್ಕೆ ಹೋಗ್ಬರೋಣ ಅಂತಂದು. ಇಲ್ಲಿ ಕೆಳಗಿನ ಹೊಲ್ದಾಗ ಮೇಯಿಸ್ಕೊಂಡು ಬರ್ರಿ ಅಂತಪ್ಪ ನಿಮ್ಮಪ್ಪ. ಇಲ್ಲೇ ಹುಲ್ಲು ಜಗ್ಗಟ್ಟು ಬೆಳೆದೈತಿ, ತೀರ ಮ್ಯಾಲೆ ಹೊಲಕ್ಕೆ ಹೋಗ್ಬೇಡ್ರಿ, ಇಲ್ಲೇ ಕೆಳಗಿನ ಹೊಲಕ್ಕೆ ಬರ್ರಿ, ಅಲ್ಲೇ ಬರ್ತೇವೆ. ಬೇಕಂದ್ರೆ ಮಧ್ಯಾಹ್ನ ಅಲ್ಲೇ ಉಂಡು ಸಂಜೆ ಮುಂದೆ ತನಕ ಒಂಚೂರು 4 ಗಂಟೆ ತನಕ ಮೇಯಿಸ್ಕೊಂಡು ಮತ್ತೆ ಇದಂದ್ರೆ ಬಂದ್ಬಿಡ್ತಾನೆ ಮಂಜ. ಅಟತಿಗೆ ವಾಪಸ್ಸು ಹೋಗುವಂತ್ರಿ ಅಂತ ದೌಡ ಬರ್ರಿ ಅಂತಂದು ಹೇಳೋದು ನಿಮ್ಮಪ್ಪ. ಹೌದೇನು ಬೇ, ಮತ್ತು ಬರ್ಬೇ. ನಾನು ಹಂಗಾರ ನಾನು ಗಾಡಿ ತೊಗೊಂಡು ಹೋಗಿರ್ತಾನೆ ಬೇ. ನೀನು ಮತ್ತು ಜ್ಯೋತಿ ಇಬ್ಬರು ಸೇರಿಕೊಂಡು ಅದು ಆಕಳ ಎಮ್ಮಿನ ಮತ್ತು ಜ್ಯೋತಿ ಇದ್ಲು ಅಂದ್ರೆ ಒಂಚೂರು ಇದು ಮಾಡ್ತಾವೆ ಬೇ, ಅವು ಎದುರ್ತಾವು. ಅಲ್ಲಿ ಹೋಗಂಗಿಲ್ಲ. ಮತ್ತು ಇಬ್ಬರು ಕೂಡಿ ಒಂದಿಟ್ಟು ಬಂದುಬಿಡ್ರಿ ಬೇ ಹುಡ್ಕೊಂಡು ಆಕಳಗಳ್ನ. ಕೇಳಿ ನೋಡು ಬೇ ಏನಂತಾಳೆ ಜ್ಯೋತಿ. ಅಕ್ಕಿ ರೊಟ್ಟಿ ಮಾಡ್ತೇನೆ ಅಂತಂದು ಎದ್ದು ಹೋದ್ಲಿ ಈಗ. ಕೇಳಿ ನೋಡು ಬೇ, ಮತ್ತು ಹೋಗೋಣ ಅಂದ್ರೆ ಇಬ್ಬರು ಕೂಡೇ ಬರುವಂತ್ರಿ ಅಂತ. ಸರಿಯಪ್ಪ. ಸರಿ ತಗೊಳವ, ಹೊರಗೆ ನೋಡ್ತಾನೆ. ಭೀಮಣ್ಣ ಬಂದು ಕೂಗಿದ್ರೆ ಕೇಳಂಗ ಇಲ್ಲ. ನಾ ಹೋಗಿ ನೋಡಿ ನಾ ಹೊಲಕ್ಕೆ ಹೋಗಿರ್ತಾನೆ ತಗೋರಂಗಾರ. ಬರ್ರಿ ನೀನು ಜ್ಯೋತಿ ಕೂಡಿ. ಆಯ್ತು ನೋಡಪ್ಪ, ಹೋಗು. ನಿಂದು ಟವಲ್ ಅಲ್ಲಿ ಇದ್ರಾಗ ಇಟ್ಟ ನೋಡು ಮುಂದೆ, ಕದದ ಮೇಲೆ ಹಾಕೇನಿ, ತೊಗೊಂಡು ಹೋಗೋದನ್ನ ಕೆಂಪದ. ಹ್ಞೂ ಬೇ ಸರಿ. ಜ್ಯೋತಿ ಬರ್ತಾನೆ ತಗೋ, ನಾನು ಹೊಲಕ್ಕೆ ಹೊಂಟಾನಿ, ನೀನು ಅವ್ವ ಕೂಡಿ ಬರ್ರಿ. ಆತ್ರಿ. ಏನು ಮಾಡಕತ್ತಾಳೇನ ಜ್ಯೋತಿ, ಅಡುಗೆ ಮಾಡಕತ್ತಾಳನ ನೋಡ್ತೇನೆ. ದೌಡ್ ಪಲ್ಯ ಅದನ್ನು ಮಾಡಿದ್ಲು ಅಂದ್ರೆ ಬುತ್ತಿ ಗಂಟಾರ ಕಟ್ಕೊಂಡು ಒಂದಿಟ್ಟು ನಾಷ್ಟ ಮಾಡ್ಕೊಂಡು ಹೋಗಕ್ಕೆ ಬರ್ತೈತೆ ತಗ. ಒಂದಿಟ್ಟು ಬಿಸಿಲು ಹತ್ತದ್ರೊಳಗೆ ಹೋದ್ವಿ ಅಂದ್ರೆ ಈಗ 9:30 ಆಗೈತಿ. 10 ಅನ್ನೋದ್ರಾಗ ಹೊಂಟ್ವಿ ಅಂದ್ರೆ ಚಲೋ ಆಕೈತಿ. ಕೆಟ್ಟ ಬಿಸಿಲು ಸುರಿಯಾಕತ್ತಂದ್ರೆ ಅವು ಆಕಳುಗಳು ಹೇಳ್ದಂಗೆ ಕೇಳಂಗಿಲ್ಲ. ಮಗ ಸೂರ್ಯ ನೆತ್ತಿಗೆ ಹಂಗೆ ಕಣ್ಣಿಗೆ ಚುಸ್ತಿರ್ತಾನೆ, ಹೋಗಕ್ಕೆ ಸರಿ ಆಗಂಗಿಲ್ಲ. ನೋಡ್ತಾನೆ ಏನು ಮಾಡಕತ್ತಾಳ. ಯಾವ ಜ್ಯೋತಿ, ಏನು ಮಾಡಕತ್ತಿದ್ದೆ? ಏನು ಮಾಡಕತ್ತೀವ ಅಡುಗೆನ? ಅತ್ತೆರ ಬರ್ರಿ, ಇದನ್ನ ಆಕಳದ ಮೈ ತೊಳ್ಯಾಕೆ ಹೋಗಿದ್ರಲ್ಲ, ನಾ ತೊಳಿತಿದ್ನಿ ಇಂದಾಗ. ಮತ್ತೆ ಯಾಕೆ ಆಕಳದ ಮೈ ತೊಳ್ಯಾಕೆ ಹೋಗಿದ್ರಿ ನೀವು? ಮತ್ತೆ ಕಂಡೆ ಒಂದು ಅವಮಾನ, ಶೀತ ಕೆಮ್ಮು ಅದ ಇದು ಮತ್ತೆ ಬೆನ್ನು ಅಂತೀರಿ. ಮೊದ್ಲು ನಾ ತೊಳಿತಿದ್ನಿ ಇಂದಾಗ. ಇರ್ಲಿ ಬಿಡವ, ಏನಾಗಂಗಿಲ್ಲ. ಒಂದಿಟ್ಟು ಕೈಕಾಲು ಆಡಿಸ್ಕೊಂಡು ಬದುಕೋದು ಮಾಡ್ಕೊತಿದ್ರೆ ಒಂದಿಟ್ಟು ಕೈಕಾಲು ಇದು ಹಗರು ಇರ್ತಾವೆ, ಇಲ್ಲದ್ರ ಗಂಟು ಹಿಡ್ದಂಗೆ ಆಗ್ಬಿಡ್ತಾವೆ. ಅದಕ್ಕೆ ಒಂದಿಟ್ಟು ಇವ್ರ ಮನೆ ಪ್ರೇಮನ ಮನೆ ಅಂತೇಳಿ ಹೋಗೋಣ ಅನ್ಕೊಂಡೆ. ಬಿಡತ್ತಾಗ ಅವ್ರ ಇವ್ರ ಮನೆ ಅಂತೇಳಿ ಕುಂತ್ರೆ ಏನು ಮನೆಗೇನು ವಾರಿ ಆಗಂಗಿಲ್ಲ. ತೆಗಿಯತ್ತಾಗ ಆಕಳದ್ದು ನೋಡಂಗದಲ್ವ ಮೈ ಕೆಸರು ಮಾಡ್ಕೊಂಡಿತ್ತು ಯಾಕ. ಹಾಗಾಗಿ ಸ್ವಚ್ಛಾಗಿ ಮೈ ತೊಳೆದು ಬಿಸ್ಲಾಗ ಇಲ್ಲಿ ಇದ್ರಾಗ ಬಿಟ್ಟ ನಿತ್ಲದಾಗ ಅಲ್ಲೇ ಇತ್ತು. ನಿಮ್ಮ ಮಾವು ಬಂದಿತ್ತವ, ನಿಮ್ಮ ಮಾವ ನಾಷ್ಟ ಮಾಡಿ ಹೋತಂತಲ್ಲ. ಹ್ಞೂ ರೀ, ನಾಷ್ಟಾನ ಉಪ್ಪಿಟ್ಟು ಮಾಡಿದ್ದೆ. ಉಪ್ಪಿಟ್ಟು ಮಾಡಿ ಚಹಾ ಮಾಡಿಕೊಟ್ಟೆ. ಉಪ್ಪಿಟ್ಟು ತಿಂದು ಚಹಾ ಕುಡಿದು ಹೋದ್ರಿ. ಈಗ ಮಾವಾರು ಹೊಲಕ್ಕೆ ಹೋಗೋಣವ ಅಂತಂದು ಹೋದ್ರಿ. ಅಲ್ಲಿ ಬಂದಿದ್ರೇನ್ರಿ ಇತ್ಲಾಗ? ಹ್ಞೂ ಬಂದಿತ್ತು ನಿಮ್ಮ ಮಾವ. ಹೊಲಕ್ಕೆ ಆಕಳ ಎಮ್ಮಿ ಹೊಡ್ಕೊಂಡು ಬರ್ರಿ ಬಾ ಅಂತಂದಂತವ ನನಗೆ. ನಾನು ಒಬ್ಬಕ್ಕೆ ಹೆಂಗೆ ಹೋಗ್ಲವ, ಅವು ಹೇಳ್ದಂಗೆ ಕೇಳಂಗಿಲ್ಲ ಏನಿಲ್ಲ. ಅವ್ರ ಇವ್ರ ಹೊಲ್ದ ನುಗ್ಗಿ ಬಿಡ್ತಾವು. ಅದಕ್ಕೆ ನಾನು ಒಬ್ಬಕ್ಕೆ ಬರಂಗಿಲ್ಲಪ್ಪ. ಬೇಕಂದ್ರೆ ಜ್ಯೋತಿ ಕೇಳ್ತಾನೆ, ಇಬ್ಬರು ಸೇರಿ ಮತ್ತು ಕೂಡಿ ಹೋಗನ್ರಿ ಎತ್ತೀರ ಅಂದ್ಲು ಅಂದ್ರೆ ಬರ್ತೇವೆ. ಇಲ್ಲಕ್ರ ನಾನು ಒಬ್ಬಕ್ಕೆ ಬರಂಗಿಲ್ಲ ಅಂದೆ. ಮತ್ತು ಹೆಂಗೆ ಮಾಡೋಣ, ಹೋಗ್ರ ನೀನು? ಆಗೈತೆ ತಗೋರಿ ಎತ್ತೀರ. ಅಡಿಗೆಲ್ಲ ಆಗೈತಿ. ಮೊಸರು ಬುತ್ತಿ ಮಾಡೀನಿ, ಅವರೆಕಾಳು ಪಲ್ಯ ಮಾಡೀನಿ, ಕೆಂಪು ಇದಕ್ಕೆ ಹಸಿಕಾಯಿ ಚಟ್ನಿ ಮಾಡೀನಿ. ಅನ್ನ ಒಂದು ಆಗೈತಿ, ಅನ್ನ ಒಂದು ಹಳ್ಳಿ ಅಂತಂದು ಒಲೆ ಮೇಲೆ ಇಟ್ಟಾನಿ. ಬಾಂಡೆ ಅವನು ಬೆಳಗ್ಗೆನ ತೊಳೆದಿದ್ದು, ಈಗಿನ ಬಾಂಡೆ ಇಲ್ಲರಿ. ಹೋಗ್ರಂತ ತಗೊಳ್ರಿ ಎತ್ತೀರ. ಮತ್ತು ಸುಮ್ಮನೆ ಮನ್ಯಾಗ ಏಟ್ ಅಂತಾವು, ಮನ್ಯಾಗ ಮೇಯಕ ಇದು ಮಾಡ್ತಾವು, ಜರ್ಕಂತಾವು. ಹೊಲಕ್ಕೆ ಹೋದ್ರೆ ಒಂದಿಟ್ಟು ಚಲೋ ತಂಗೆ ಮೇಯ್ತಾವು. ಈಗ ಹೋದ್ವಿ ಅಂದ್ರೆ ಸಂಜೆ ತನಕ ಬೇಕಂದ್ರೆ ಇದ್ದು ಉಣ್ಣಾಕ ಕಟ್ಕೊಂಡು ಹೋದ್ವಿ ಅಂದ್ರೆ ಎಲ್ಲರೂ ಅಲ್ಲೇ ಕೂಡಿ ಉಣ್ಣಾಕ ಬರ್ತೈತಿ. ಇವನು ಈಗ ಶಾಲೆಗೆ ಹೋಗ್ಯಾನ್ರಿ, ಸಂಜೆ ಮುಂದೆನ ಬರೋದು ಇವನು. ಮತ್ತು ಹೋಗನ್ ತಗೋರಿ. ಇದನ್ನ ಬುತ್ತಿ ಗಂಟು ಕಟ್ತಾನೆ ನಿಂದ್ರಿ. ಮತ್ತು ಹಂಗೆ ಮಾಡಿಬಿಡವ, ಚಲೋ ಆಕತಿ ನೋಡು. ಹೋದಿ ಅಂದ್ರೆ ಸಂಜೆ ತನಕ ಒಂದಿಟ್ಟು ಮೇಯಿಸ್ಕೊಂಡು ಕರ್ಕೊಂಬಂದ್ರೆ ಚಲೋ ಆಕತಿ. ಹೆಂಗದ್ರಿ ಇವನು ಮಂಜನು ಮತ್ತು ಶಾಲೆಗೆ ಹೋಗ್ಯಾನಲ್ಲ, ನಡಿತೈತಿ. ಒಂದಿಟ್ಟು ನಾಷ್ಟ ಹಾಕೊಟ್ಬಿಡವ. ಒಂದಿಟ್ಟು ಉಪ್ಪಿಟ್ಟು ತಿಂದು ಚಹಾ ಕುಡಿದು ನಾನು ಹೋಗಿ ಆ ಆಕಳಗಳ್ನ ತೊಗೊತಾನೆ. ನೀನು ಬುತ್ತಿ ಗಂಟು ಕಟ್ಕೊಂಡು ಬರುವಂತೆ ಅಂತ. ಅಂತೆಯಾರ ನಾಷ್ಟ ಉಪ್ಪಿಟ್ಟು ಮಾಡಿದ್ದೆ ಅನ್ನೆಲ್ಲ. ಇದನ್ನ ಕ್ಯಾರೆಟ್ ಅವು ಇದು ರೀ ಎಲ್ಲವನ್ನೂ ಹೆಚ್ಚು ಹಾಕಿ ಮಾಡೀನಿ. ಇವನು ಮಂಜ ನಾ ಮಾಡೋ ಮುಂದೇನು ಹೆಚ್ಕೊಳ್ಳೋ ಮುಂದೇನಂದ, ನಾ ತಿನ್ನಂಗಿಲ್ಲ ಅಂದ್ರೆ ತಿನ್ನಂಗಿಲ್ಲ ಬೇ ನೀನು, ನನಗೆ ತತ್ತಿ ಕುಚ್ಕೊಡು ನಾಟಿಕೊಳ್ಳಿದು ಅಂತ ಅಂದ. ತತ್ತಿ ಏನು ಕುಚ್ಚಂಗಿಲ್ಲ ಏನಿಲ್ಲ, ಅಜ್ಜಿ ಯಾರಿಗೆ ಕೊಡ್ತಾಳಂತ ಅಂತ ಸುಮ್ಮನೆ ಅನ್ನಿರಿ. ತಿನ್ನಾಕೊಲ್ಲೆ ಅಂತ ರುಚಿಯಾಗಿದ್ದು ನೋಡಿ ಒಂದು ತಿಂದು ಡಬ್ಬಿ ತೊಗೊಂಡೋಗ್ಯಾನ ನೋಡ್ರಿ. ಮಾವರು 2 ಸರಿ ಹಾಕ್ಸ್ಕೊಂಡು ತಿಂದ್ರು, ಇವ್ರು 2 ಸರಿ ಹಾಕ್ಸ್ಕೊಂಡು ತಿಂದ್ರು. ಉಳಿಲೇ ಇಲ್ಲಿ ನೋಡ್ರಿ ಉಪ್ಪಿಟ್ಟು. ಅಯ್ಯೋ ಶಿವನೇ, ಹೌದೇನವ? ತಿಂದ್ರೆ ಬಿಡ, ಅವ್ರ ಒಟ್ಟು ತುಂಬ ತಿಂದ್ರಲ್ಲ ತಗ. ಇರ್ಲಿ ಬಿಡ, ರೊಟ್ಟಿ ಆಗ್ಯಾವಲ್ಲ, ಬಿಸಿ ರೊಟ್ಟಿ. ಇದ್ರದ್ದು ರಾತ್ರಿದು ಇದು ಇತ್ತಲ್ವ, ಏನು ಹಿಟ್ಟಿನ ಪಲ್ಯ, ಅದೊಂದಿಟ್ಟು ಹಚ್ಕೊಟ್ಬಿಡವ. ನಾನು ಹಿಟ್ಟಿನ ಪಲ್ಯ ರೊಟ್ಟಿ ತಿಂದು ಹೋಗಿ ಆಕಳನ್ನ ತೊಗೊತಾನೆ ಹೋಗೋಣಂತ. ಆಯ್ತು ರೀತಿಯರ. ತಗೊಳ್ರಿ ರೀತಿಯರ, ಸಾಕಲ್ರಿ ಹಿಟ್ಟಿನ ಪಲ್ಯ. ಇವು ಇದ್ವು ಸತಿಕಾಯಿ ಇವು ಹೆಚ್ಚಿಟ್ಟ ನೋಡ್ರಿ. ತೊಗೊಳ್ರಿ, ತಿನ್ರಿ. ತಿಂದು ಹೋಗಿ ನೀವು ಆಕಳವನ್ನು ತೊಗೊಳ್ರಿ, ನಾವು ಬುತ್ತಿಗಂಡು ತೊಗೊಂಡು ಬಂದ್ಬಿಡ್ತಾನಂತ. ಆಯ್ತು ಹೇಳವ, ನೀನು ಉಣ್ಬೇಕಿತ್ತು, 1-2 ರೊಟ್ಟಿ ತಿನ್ಬೇಕಿತ್ತು. ಮತ್ತು ಉಪ್ಪಿಟ್ಟು ನಿನಗೂ ಖಾಲಿಯಾಗಿತ್ತು ಅಂದಲ್ಲ. ಅಂತೀರ, ನೀವು ತಿಂದು ಹೋಗ್ರಿ. ನಾನು ಅನ್ನೋದೊಂದು ಇಳಿಸಿ ಬುತ್ತಿ ಅದನ್ನ ಕಟ್ಟಿಟ್ಟು 1 ರೊಟ್ಟಿ ತಿಂದು ಬಂದ್ಬಿಡ್ತಾನೆ ರೀ. ಆಮೇಲೆ ಕೀಕಿ ಬಂದಿದ್ಲು ರೀ ಅತ್ತೀರ.
ಸುಕನ್ಯಮ್ಮ ಏನೋ ಜಕೆಟ್ ಹೊಲೆ ಕೊಟ್ಟಿರಂತಲ್ರಿ ನೀವು ಆಕಿ ಅಯ್ಯವ ಏನಂದ್ಲು ಊರು ಹೊಂಟಾಳಂತ್ರಿ 4 ದಿವಸ ನಿಂತು ಬರ್ತಾನವ ನಿಮ್ಮ ಅತ್ತಿಗೆ ಹೇಳು ಜಕೆಟ್ ಏನೂ ಆಗಿಲ್ಲವು ಮತ್ತು ಮನೆ ಅಂತಲೇ ಬಂದು ಅಡ್ಡಾಡಬಾರ್ದು ನಿಮ್ಮ ಅತ್ತಿ 4 ದಿವಸ ಬಿಟ್ಟು ಕೊಡ್ತಾನೆ ಅಂತಂದು ಹೇಳವ ಅಂತ ಅಂದ್ಲರಿ ನನ್ನ ಮತ್ತೆ ಹಿಂದೆ ಇತ್ಲದಾಗ ಐತವ ಐತ್ರಿ ಹೇಳೋಗ್ರಿ ಅಂತ ಅಂದೆ ಅಯ್ಯಮ್ಮ ಅಲ್ಲಿ ಬರಲಿಲ್ಲೇನ್ರಿ ಅಯ್ಯೋ ಶಿವನಿ ಅಲ್ಲ ನಾನು 2 ದಿನದ ಕೊಡವ ಅಂತಂದು ಹೇಳಿ ನೋಡು ಹೂನಕ್ಕ ಕೊಡ್ತಾನೆ ಅಂತಂದು ಹೇಳಿ ಅಲ್ಲೇ ಬಂದು ಈಗ 4 ದಿವಸ ಊರಿಗೆ ಹೋಗೋಣ ಇವ ಏನು ಇದು ಮಾಡ್ತಾರೇನು ಜಕೆಟ್ ಹೊಲಿಯರಿಗೆ ಏನು ಡಿಮ್ಯಾಂಡ್ ಏನು ಪುಕ್ಷಿಟ್ಟು ಹೊಲಿತಾರ ನಂಗೆ ಮಾಡ್ತಾರಂಗ ಕೊಡ್ತಾನೆ ಅಂತಂದು ಹೇಳಾಳ ಮತ್ತು 4 ದಿವಸ ಊರಿಗೆ ಹೊಂಟಾಳ 4 ದಿವಸ ಕಳೆ 8 ದಿವಸ ಕಳೆ ಚಲೋ ಮಾಡ್ತಾಳೆ ಕರಿಬೇಕತ್ತಕ್ಕಿಗೆ ಬರೋಬ್ಬರಿ ತಗೊಂತಿದ್ದು ನೋಡು ಹ್ಞೂ ರೀ ಅತ್ಯಾರಾಕಿ ಅಲ್ಲ ನೀವು ಈಕಿಂಕ ಪ್ರೇಮನ್ ಕೈ ಕೊಡ್ತಿದ್ರಲ್ಲ ಯಾಕೆ ಇವನ್ ಕೈ ಕೊಟ್ಟಿದ್ರಿ ಚಲೋ ಹೊಲಿತಾಳ ಅಂತಂದ್ರೆ ಹೆಂಗೆ ರೀ ಯವ್ವ ಈಕಿ ಪಾರ್ವತಿ ಹೇಳಿದ್ಲು ಚಲೋ ಹೊಲಿತಾಳಕ ಒಂದು 20 ರೂಪಾಯಿ ಕಮ್ಮಿನ ತೊಗೊತಾಳ ಹಂಗೆ ಸುಕ್ಕ ಆಗಂಗಿಲ್ಲ ಜಕೆಟ್ ತೋಳತ್ತೆಲೆ ಎಲ್ಲ ಚಲೋ ಹೊಲಿತಾಳ ಹಾಕಿ ನೋಡಕ ಒಂದು ಜಕೆಟ್ ಗೊತ್ತಾಕತಿ ಚಲೋ ಹೊಲಿದ್ರ ಅಂದ್ರೆ ಬೇಕಂದ್ರಲ್ಲೇ ಹಾಕುವಂತ್ರಿ ಅಂದ್ಲು ಅದಕ್ಕೆ ಒಂದು ಹಾಕಿದ್ನಿವ ನಾನು 2 ದಿನದ ಕೊಡವ ನೋಡೋಣ ಇನ್ನೊಂದು ದಿವಸ ಅದಾವು ಮದುವೆ ಅದಾವು ಮುಂದೆ ಬರವು ಮತ್ತು ಚಲೋ ಹೊಲ್ದೆ ಅಂದ್ರೆ ನೀನಂತೆಲ್ಲ ಹಾಕ್ತಾನೆ ಇನ್ನು ಹೂನಕ್ಕ ಹೊಲ್ದು ಕೊಡ್ತಾನೆ ತಗೋ ಅಂತ ಅಂದ್ಲವ ಈಗ ನೋಡಲ್ಲ ಹಿಂಗೆ ಊರು ಹೊಂಟಾನೆ ಅಂತ ನೀನಿದ್ರಿಗೆ ಹೇಳೋದಾಳ ಹ್ಞೂ ರೀ ಅತ್ಯಾರ ಆಯ್ತು ತಗೊಳವ ಜೊತೆ ನಂದು ಊಟ ಆಯ್ತು ನೀನು ದೌಡ ತಿಂದು ತೊಗೊಂಡು ಬಂದ್ಬಿಡವ ನಾವು ಹೋಗೋಣ ಅಂತಿಬ್ರು ಸೇರಿ ಅವನ್ನ ಹಾಕ ಬಿಸಿದ್ನಿ ಅಂದ್ರೆ ಅವು ಮುಂದೆ ಹೋಗಕತ್ಬಿಡ್ತದೆ ಅದು ಎಮ್ಮೆ ಅಂತ ಹೇಳ್ದಂಗೆ ಕೇಳಂಗಿಲ್ಲ ಏನಿಲ್ಲ ದೌಡ ಬಾಯಿನ ನಾನು ಒಂದಿಟ್ಟು ಅಡಿಕೆಲಿ ಹಾಕೊಂಡು ಆಕಳ ಬಿಚ್ಕೊತಾನೆ ಆಯ್ತು ರೀ ಅತ್ಯಾರ ನೀವು ಹೋಗಿರಿ ನಾನು ಆಕಳದನ್ನ ಇದು ಅನ್ನದೊಂದು ಇಳಿಸಿ ಒಂದಿಟ್ಟು ಬುತ್ತಿ ಅದನ್ನ ತೊಗೊಂಡು ಒಂದು ರೊಟ್ಟಿ ತಿಂದು ಬಂದ್ಬಿಡ್ತೇನೆ ರೀ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಕತೆ ನಿಮಗೆ ಹೆಂಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಹಿಂಗೆ ನೋಡ್ರಿ ನಾವು ಮನ್ಯಾಗ ಅತ್ತಿಯರು ನಾವು ಹಿಂಗೆ ಮಾತಾಡ್ತಿರ್ತೀವಿ ಒಟ್ಟು ನಾಷ್ಟ ಮಾಡೋ ಮುಂದೆ ಉಣ್ಣ ಮುಂದೆ ಒಟ್ಟು ಏನಾರ ಮಾತುಕತೆಗಳು ಮನೆಯವು ನಮ್ಮ ಕುಟುಂಬದವು ಏನಾರ ಮಾತುಕತೆಗಳು ಇದ್ದವ್ರೆ ಉಣೆಗೆ ನಾವು ಹಿಂಗೆ ಮಾತಾಡ್ಕೊತ ಉಣ್ತಿರ್ತಾವ್ರಿ ನೀವು ಎಲ್ಲರೂ ಹಿಂಗೆ ಮಾಡ್ತೀರಿ ಅಂತ ಅಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ಇವತ್ತಿನ ಕತೆ ಹಿಂಗೆ ಅನಿಸ್ತು ಅನ್ನೋದನ್ನು ತಪ್ಪದೆ ಕಮೆಂಟ್ ಮಾಡಿರಿ ಇನ್ನೂ ಯಾರು ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ಕತೆಗಳಿಗೂ ಸಪೋರ್ಟ್ ಮಾಡಿರಿ ಕತೆನ ಪೂರ್ತಿಯಾಗಿ ನೋಡ್ರಿ ಧನ್ಯವಾದಗಳು ಸ್ನೇಹಿತರೆ.